ಫ್ರೀಡಂ ಪಾರ್ಕ್ನಲ್ಲಿ ಹಲವು ಸಂಘಟನೆಗಳಿಂದ ಅಹೋರಾತ್ರಿ ಧರಣಿ ನಡೆಯಿತು. ಗ್ರಾಮ ಪಂಚಾಯಿತಿ ನೌಕರರ ಸಂಘದಿಂದ ಅಹೋರಾತ್ರಿ ಪ್ರತಿಭಟನೆ, ಕನಿಷ್ಠ ವೇತನ, ಖಾಲಿ ಹುದ್ದೆ ಭರ್ತಿ ಸೇರಿ ವಿವಿಧ ಬೇಡಿಕೆಯನ್ನ ಈಡೇರಿಸೋದಕ್ಕೆ ಹೋರಾಟ ನಡೆಯಿತು. ಕನಿಷ್ಠ ವೇತನ, ಖಾಲಿ ಹುದ್ದೆಯನ್ನ ಭರ್ತಿ ಮಾಡಬೇಕು ಅನ್ನೋ ಬೇಡಿಕೆಯನ್ನ ಇಟ್ಟು ಹೋರಾಟ ನಡೆಸಲಾಯಿತು. ಅಹೋರಾತ್ರಿ ಹೋರಾಟ. ಮತ್ತೊಂದು ಕಡೆ ದೇವದಾಸಿಯರು, ಮಸಣ ಕಾರ್ಮಿಕ ಮಹಿಳೆಯರ ಪ್ರತಿಭಟನೆ ನಡೆಯಿತು. ಮಾಸಾಶನ ಸೇರಿದಂತೆ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ಮಹಿಳೆಯರು ಧರಣಿ ನಡೆಸಿದ್ರು. ಫ್ರೀಡಂ ಪಾರ್ಕ್ನಲ್ಲಿ 150ಕ್ಕೂ ಹೆಚ್ಚು ಮಹಿಳೆಯರು ಮಲಗಿದ್ದಾರೆ. ಗ್ರಾಮ ಪಂಚಾಯಿತಿ ನೌಕರರ ಸಂಘದಿಂದ ಅಹೋರಾತ್ರಿ ಧರಣಿ. ವೇತನ ನೀಡಿದ ಸರ್ಕಾರಕ್ಕೆ, ವೇತನ ನೀಡಿದ ಸರ್ಕಾರಕ್ಕೆ, ಗ್ರಾಮ ಪಂಚಾಯತ್ ನೌಕರ ಈ ಬೇಡಿಕೆ ಈಡೇರಲೇಬೇಕು. ರಾತ್ರಿ ಹೋರಾಟ ಧರಣಿ ಮಾಡುತ್ತಿರುವ ಸರ್ಕಾರದ ನ್ಯಾಯಯುತವಾದ ಬೇಡಿಕೆಗಳನ್ನು ನ್ಯಾಯಯುತವಾದ ಬೇಡಿಕೆಗಳು ಈಡೇರಲೇಬೇಕು. ನ್ಯಾಯಯುತವಾದ ಬೇಡಿಕೆಗಳು ಈಡೇರಲೇಬೇಕು. ಪದೋನ್ನತಿ ಮಾಡಲೇಬೇಕು. ಸರ್, ನಾವು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ CIT ನೇತೃತ್ವದಲ್ಲಿ ಧರಣಿ ಮಾಡ್ತಾ ಇದ್ದೀವಿ. ಉದ್ದೇಶ ಏನಪ್ಪ ಅಂತ ಹೇಳಿದರೆ, ನಮಗೆ ಕನಿಷ್ಠ ವೇತನ ಪ್ರತಿ 4 ವರ್ಷಕ್ಕೊಂದು ಸಲ ರಿವೈಸ್ ಮಾಡಬೇಕಾಗಿತ್ತು, ಪರಿಷ್ಕರಣೆ. ಈಗ 5 ವರ್ಷ ಆದರೂ ಇದನ್ನು ಪರಿಷ್ಕರಣೆ ಮಾಡಿಲ್ಲ. ಅದು ನಾವು 36,000 ರೂಪಾಯಿ ಡಿಮ್ಯಾಂಡ್ ಮಾಡಿದ್ದೀವಿ. ಸರ್ಕಾರ ಇನ್ನೂವರೆಗೂ ಅದು ಅಂತಿಮ ಮಾಡಲಿಕ್ಕೆ ಆಗ್ತಾಯಿಲ್ಲ. ಕಾರ್ಮಿಕ ಇಲಾಖೆಯ ಸಚಿವರು ಅವ್ರ ಮೀಟಿಂಗ್ ಮಾಡಿದರು, 2 ಮೀಟಿಂಗು. ಅಲ್ಲಿ ಯಾವುದೂ ಇತ್ಯರ್ಥಗೊಳ್ಳದೇ ಅದನ್ನು ಈಗ ಮುಖ್ಯಮಂತ್ರಿಗಳ ಕಡೆಗೆ ಫೈಲ್ ಕಳಿಸಿಬಿಟ್ಟಿದ್ದಾರೆ. ಈಗ ಮುಖ್ಯಮಂತ್ರಿಗಳು ಅದನ್ನು ತೀರ್ಮಾನ ಮಾಡಬೇಕು. ಒಂದು. ಎರಡನೇದು, ಸೇವಾ ಹಿರಿತನದಲ್ಲಿ ಸ್ಯಾಲ್ರಿ ಕೊಡಬೇಕು ಅಂತ ಕೇಳಿದ್ವಿ. ಇನ್ಕ್ರಿಮೆಂಟು 5 ವರ್ಷ, 10 ವರ್ಷ, 15 ವರ್ಷ ಅಂತ ಅವರೇ ಪ್ರಪೋಸಲ್ ಕಳಿಸಿದ್ದಾರೆ. 1.5 ವರ್ಷ ಆಯಿತು ಆರ್ಥಿಕ ಇಲಾಖೆಗೆ ಹೋಗಿ. ಆ ಫೈಲ್ ಇವತ್ತಿನವರೆಗೂ ಕ್ಲಿಯರ್ ಆಗ್ತಾಯಿಲ್ಲ. ಆಮೇಲೆ ಪೆನ್ಷನ್ ಕೇಳಿದ್ದೀವಿ. 108 ಕೋಟಿ ರೂಪಾಯಿದು ಪೆನ್ಷನ್ ನಮ್ಮ 48,000 ಜನಕ್ಕೆ ತಿಂಗಳಿಗೆ ಒಂದು 6,000 ರೂಪಾಯಿ ಪೆನ್ಷನ್ ಸಿಗೋ ರೀತಿಯಲ್ಲಿ ಒಂದು SBI ಬ್ಯಾಂಕಿನ ಜೊತೆ ಟೈಅಪ್ ಮಾಡಿಕೊಂಡು ಫೈಲ್ ಮೂವ್ಮೆಂಟ್ ಆಗಿತ್ತು. ಸೊ ಅದು ಕೂಡ ತೀರ್ಮಾನ ಆಗ್ತಾಯಿಲ್ಲ. ಆಮೇಲೆ ಸ್ವಚ್ಛ ವಾಹಿನಿಯಲ್ಲಿ ಕೆಲವ್ರನ್ನ ತಗೊಂಡಿದ್ದಾರೆ, ಕಸ ವಿಲೇವಾರಿ ಘಟಕಕ್ಕೆ ಅಂತೇಳಿ. ಅವ್ರನ್ನ ಸಂಜೀವಿನಿ ಒಕ್ಕೂಟದಿಂದ ಅಂತೇಳಿ ತೊಗೊಂಡ್ಬಿಟ್ಟು ಅವ್ರಿಗೆ ಯಾವುದೂ ಸ್ಯಾಲ್ರಿ ಕೊಡ್ತಾಯಿಲ್ಲ, ಸರಿಯಾಗಿ ಕೆಲಸ ಕೊಡ್ತಾಯಿಲ್ಲ. ಸೊ ಈ ಎಲ್ಲ ಬೇಡಿಕೆಗಳನ್ನು ಇಟ್ಕೊಂಡು ನಾವು ಅಹೋರಾತ್ರಿ ಧರಣಿಯನ್ನು ಬೆಂಗಳೂರು ದೇವದಾಸಿ ವಿಮೋಚನೆ ಸಂಘಟನೆಯಿಂದ ಮಸಣ ಕಾರ್ಮಿಕರು, ದೇವದಾಸಿ, ಒಂಟ ಮಹಿಳೆಯರು, DSS 3 ಸಂಘಟನೆ ಕಲಿತು ಜಂಟಿಯಾಗಿ ಹೋರಾಟ ಮಾಡತ್ತೇವೆ. ದೇವದಾಸಿ ಹೆಣ್ಮಕ್ಳಿಗೆ 10,000 ಪೆನ್ಷನ್ ಕುಂದಿರಬೇಕು ಮತ್ತು ಒಂಟ ಮಹಿಳೆಯರಿಗೂ ಪೆನ್ಷನ್ ಕುಂದಿರ್ಬೇಕಂತೇಳಿ ನಾವು ಹೋರಾಟ ಮಾಡಕತ್ತಿದ್ದೆವು. ಮತ್ತು ಒಂಟ ಮಹಿಳೆಯರಿಗೆ, ದೇವದಾಸಿ ಹೆಣ್ಮಕ್ಳಿಗೆ ಅವ್ರ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು, ಅವ್ರ ಮಕ್ಕಳಿಗೆ ಬದುಕಲಿಕ್ಕೆ ಸಹಾಯ ಮಾಡಬೇಕು, ಅವರಿಗೆ ಜಾಗ ಕೊಡಬೇಕು, ಮನೆ ಕೊಡಬೇಕು ಅಂಥೇಳಿ ನಮ್ಮ ಸಂಘಟನೆಯಿಂದ ನಾವು ಹೋರಾಟ ಮಾಡಕತ್ತಿದ್ದೆವು. ಮತ್ತು ಎಲ್ಲ ದೇವದಾಸಿ ಹೆಣ್ಮಕ್ಳಿಗೆ ಸರ್ವೆ ಮಾಡ್ಬೇಕಂತೇಳಿ ಸರ್ಕಾರ ಆಲ್ರೆಡಿ ಮಾಡಕತ್ತದ. ಆದ್ರೆ ಅವರಿಗೆ ಸರ್ಕಾರಕ್ಕೆ ನಾವು ಅಭಿನಂದನೆ ಹೇಳ್ತೇವೆ. ಮತ್ತು ಈಗ ಸರ್ವೆ ಮಾಡಕತ್ತಾರ. ಎಲ್ಲ ದೇವದಾಸಿ ತಾಯಿದವರಿಗೆ 5 ಎಕರೆ ಭೂಮಿ ಕೊಡಬೇಕು. ಅವರು ಯಾಕೆ ನಾವು ಇಷ್ಟು ರೋಡಿನ ಮೇಲೆ ಬಂದು ಕುಂದಿರ್ತೇವೆ, ಅವರು ಅವರು ಕಟ್ಕೋತಾರ ಅಂಥೇಳಿ ನಾವು ಹೋರಾಟ ಮಾಡಕತ್ತೇವೆ ಅಂತೇಳಿ. ನಾವು ಗುಲ್ಬರ್ಗ ಜಿಲ್ಲೆಯಿಂದ ಬಂದಿದ್ದೆವು. ಮತ್ತು ಎಲ್ಲ ಜಿಲ್ಲಾದವರು, ಎಲ್ಲ ತಾಲೂಕದವರು ಬಂದಾರ. ಒಂದು 2,500 ಜನ ಬೇರೆ ಬೇರೆ ಜಿಲ್ಲಾದವರು, ಆಳಂದ, ಅಫ್ಜಲ್ಪುರ, ಗುಲ್ಬರ್ಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.